ಪ್ರಧಾನಮಂತ್ರಿ. ಸರ್ಕಾರದ ದುಡ್ಡು ಪ್ರತಿ ಸ್ನೇಹಿತರೆ, ಈಗೊಂದು ಹಾಡು, ಈ ಹಾಡನ್ನು ಹಾಡಿರ್ತಕ್ಕಂಥವರು ನಮ್ಮ ಪಕ್ಷದ ಉಡುಪಿ ಜಿಲ್ಲಾಧ್ಯಕ್ಷರಾದಂಥ ಕಿಶೋರ್ ಕುಮಾರ್ ಕುಂದಾಪುರ್ ಅವರು ಈ ಹಾಡು ಹಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾದ ರೀತಿಯಲ್ಲಿ ಹಾಡಿರ್ತಕ್ಕಂಥ ಕುಂದಾಪುರ ಕಿಶೋರ್ ಕುಮಾರ್ ಅವ್ರದ್ದು ಹಾಡನ್ನು ನಾವೆಲ್ಲರೂ ಕೇಳೋಣ ಈಗ. ನಮ್ಮ ಧರಣಿಗೆ ಎಲ್ಲ ಸೇರಬೇಕು ಸಂತೋಷದಿ ಜಯ. ಇನ್ನೊಂದು ಕಡೆಯಲ್ಲಿ ಹಿಜಾಬ್ ಹೆಸರಲ್ಲಿ ಹೆಣ್ಮಕ್ಳು ಶಾಲಾ ಕಾಲೇಜಿಗೆ ಹೋಗೋದನ್ನ ಬಿಡಿಸಿದಂತ ಸರ್ಕಾರದಲ್ಲಿ ಲಕ್ಷಾಂತರ ಹೆಣ್ಮಕ್ಳು ಪರೀಕ್ಷೆ ಕೂತ್ಕೊಳ್ಳಿಲ್ಲ. ಈ ಜಗಳವನ್ನ ಮಾಡಿಕೊಂಡು ಅಪೀಸ್ಮೆಂಟ್ ಅನ್ನ ಮಾಡಿಕೊಂಡು ರಾಜ್ಯವನ್ನ ಪೂರ್ತಿ ಜಗತ್ತಿನ ಮುಂದೆ ಇವತ್ತು ಮರ್ಯಾದೆ ಹಾಕಿದ್ರೆ, ಹಂಪಿ ಕೊಪ್ಪಳದಲ್ಲಿ ವಿದೇಶಿಯ ಮಹಿಳೆ ಮೇಲೆ ಅತ್ಯಾಚಾರ ಆಗಿ ಜಗತ್ತಿನ ಮುಂದೆ ಕರ್ನಾಟಕ ರಾಜ್ಯವನ್ನು ತಲೆ ತಗ್ಗಿಸೋ ಹಾಗೆ ಮಾಡಿದ್ರಿ. ಈ ವಿಚಾರದಲ್ಲಿ ನೀವು ಇವತ್ತಿಗೂ ಕೂಡ ಒಂದು ಸರಿಯಾದ ಉತ್ತರವನ್ನ ಜನರಿಗೆ ಕೊಟ್ಟಿಲ್ಲ. ಬಾಣಂತಿಯರ ವಿಷಯದಲ್ಲಿ ನಾವು ರಾಯಚೂರಿನ ಸಿಂಧನೂರಿಗೆ ಹೋದ್ವಿ. ಅಲ್ಲಿಯ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಇದೇ ಡಾಕ್ಟರ್ ಶರಣ್ ಪ್ರಕಾಶ್ ವೈದ್ಯಕೀಯ ಸಚಿವರಿಗೆ ನಾನು ಬಯಸ್ತೀನಿ, ಈ ಒಂದು ಅಹೋರಾತ್ರಿ ಧರಣಿನಲ್ಲಿ ಅಲ್ಲಿ 5 ಜನ ಬಾಣಂತಿಯರು ನೀವು ಕೊಟ್ಟಂತ ಫ್ಲೂಯಿಡ್ ಇಂದ ಮರಣ ಹೊಂದಿದ್ದಾರೆ ಅಂತ ಹೇಳಿ ವರದಿ ಬಂದಿದ್ರೆ ಕೂಡ ಇವತ್ತು ನೀವು ವರದಿಯನ್ನ ಬಿಡುಗಡೆ ಮಾಡಿಲ್ಲ. ಯಾವ ಪುರುಷಾರ್ಥಕ್ಕೆ ಮಹಿಳೆಯರಿಗೆ ನೀವು ಉದ್ಧಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದೆ ಈ ಸರ್ಕಾರವು ಕೂಡ ಉತ್ತರವನ್ನ ಇವತ್ತು ಅಹೋರಾತ್ರಿ ಧರಣಿಯಲ್ಲಿ ಕೂತಂತ ನಮ್ಮ ಈ ಒಂದು ಹೋರಾಟಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲ ಕಡೆ ಬೆಂಗಳೂರಂತ ಮಹಾನಗರದಲ್ಲಿ ಹಗಲು ರಾತ್ರಿಯಲ್ಲಿ ಸಣ್ಣ ಹೆಣ್ಮಕ್ಳ ಮೇಲೆ ದೊಡ್ಡ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಅಬ್ಯೂಸ್ಮೆಂಟ್ಗಳು ನಡೀತಾ ಇದ್ರೆ ಕೂಡ ಈ ಒಂದು ಆಕ್ಷನ್ ಮಾಡಿಲ್ಲ. ನಿಮ್ಮ ಮಹಿಳಾ ಆಯೋಗ ರೀಲ್ಸ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಆಕ್ಟಿವ್ ಆಗಿದೆ, ಯಾರ ಮನೆಗೂ ಹೋಗಿ ಕಣ್ಣೀರು ಒರೆಸಲಿಲ್ಲ. ಇವತ್ತು ರಾಜ್ಯದಲ್ಲಿ ರೈತರು, ಈಗ ರೈತ ಮೋರ್ಚಾ ಅಧ್ಯಕ್ಷರು ಮಾತಾಡಿದ್ರು, ಸಾವಿರಾರು ಜನ ರೈತರು ಇವತ್ತು ಸೂಸೈಡ್ ಮಾಡ್ಕೊಂಡ್ರೆ ಆ ಹೆಣ್ಮಕ್ಳು ಇವತ್ತು ಮನೆಯಲ್ಲಿ ವಿಧವೆರಾಗಿ ದಾರಿ ಕಾಣದೆ ಕೂತಿದ್ದಾರೆ, ಒಬ್ಬರು ಧೈರ್ಯ ಕೊಟ್ಟಿದ್ದಾರೆ. ಈ ರೀತಿ ರಾಜ್ಯದಲ್ಲಿ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇರುವಂತಹ ಆತ್ಮೀಯರಾದ ಮಾನ್ಯ ಚಲವಾದಿ ಸ್ನೇಹಿತರೆ, ಈಗೊಂದು ಹಾಡು, ಈ ಹಾಡನ್ನು ಹಾಡಿರ್ತಕ್ಕಂಥವರು ನಮ್ಮ ಪಕ್ಷದ ಉಡುಪಿ ಜಿಲ್ಲಾಧ್ಯಕ್ಷರಾದಂಥ ಕಿಶೋರ್ ಕುಮಾರ್ ಕುಂದಾಪುರ್ ಅವರು ಈ ಹಾಡು ಹಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾದ ರೀತಿಯಲ್ಲಿ ಹಾಡಿರ್ತಕ್ಕಂಥ ಕುಂದಾಪುರ ಕಿಶೋರ್ ಕುಮಾರ್ ಅವ್ರದ್ದು ಹಾಡನ್ನು ನಾವೆಲ್ಲರೂ ಕೇಳೋಣ ಈಗ.